ಈ ಸಂಜೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ಅವಿನಾಶ್, ಅಂತಾರಾಷ್ಟ್ರೀಯ ಯೋಗಪಟು ಹಾಗೆ ಅಂತಾರಾಷ್ಟ್ರೀಯ ಯೋಗ ಗುರು. ಈಗ ನಾವು ನಮ್ಮ ಒಂದು ಕೈನ ನಾವು ಶೂನ್ಯ ಮುದ್ರೆಯಲ್ಲಿ ಇಟ್ಕೊಂಡು ನಾವು ಬಲ ಹೊಳ್ಳೆಯನ್ನು ಕ್ಲೋಸ್ ಮಾಡಿ ಎಡ ಹೊಳ್ಳೆಯಿಂದ ಉಸಿರು ತಗೊಂಡ್ವಿ, ಅದು ಚಂದ್ರಾನುಲೋಮ. ಈಗ ನಾವು ನಮ್ಮ ಒಂದು ಕಿರು ಬೆರಳಿಂದ ಎಡ ಹೊಳೆನ ಕ್ಲೋಸ್ ಮಾಡಿ ಬಲ ಹೊಳೆಯಿಂದ ಬಲಗಡೆನೇ ಉಸಿರು ತಗೊಂಡು ಬಲಗಡೆನೇ ಉಸಿರು ಬಿಡಬೇಕು, ಇದು ಸೂರ್ಯಾನುಲೋಮ. ಹೀಗೆ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್, exhale, inhale, exhale, inhale, exhale. ಬಲಗಡೆ ಉಸಿರು ತಗೋಬೇಕು, ಎಕ್ಸೈಲ್, ಬಲಗಡೆ ಉಸಿರು ಬಿಡಬೇಕು. ಬಲಗಡೆ ಉಸಿರು ತಗೋಬೇಕು, ಹಾಗೆ ಬಲಗಡೆನೆ ಉಸಿರು ಬಿಡಬೇಕು. ಇದಾದ ನಂತರ ಬಲಗೈನ ಸಹ ಚಿನ್ಮುದ್ರದಲ್ಲಿ ಇಟ್ಕೊಂಡು ಸಹಜ ಉಸಿರಾಟ ನಡೆಸಬೇಕು. ನಾವು ಚಂದ್ರಾನುಲೋಮ ಹಾಗೂ ಸೂರ್ಯಾನುಲೋಮವನ್ನು ಮಾಡೋದನ್ನ ಕಲ್ತ್ವಿ. ಈಗ ನಾವು ಚಂದ್ರ ಭೇದನ ಮತ್ತು ಸೂರ್ಯ ಭೇದನ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಎಡಗೈನ ಚಿನ್ಮುದ್ರ ಇಟ್ಕೊಳ್ಳಿ, ಹಾಗೆ ನಿಮ್ಮ ಬಲಗೈನ ಶೂನ್ಯ ಮುದ್ರ ಇಟ್ಕೊಳ್ಳಿ. ಸೊ ಈಗ ನಾವು ಚಂದ್ರ ಭೇದನ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ಚಂದ್ರ ಭೇದನ ಎಡಗಡೆ ಉಸಿರು ತಗೋಬೇಕು, ಬಲಗಡೆ ಉಸಿರು ಬಿಡಬೇಕು. ಎಡಗಡೆ 3 ಟೈಮ್ಸ್ ಎಡಗಡೆ ಉಸಿರು ತಗೊಳ್ತೀರಾ, ಮತ್ತೆ ಬಲಗಡೆ ಉಸಿರು ಬಿಡ್ತೀರಾ. ಎಡಗಡೆ ಉಸಿರು ತಗೊಳ್ತೀರಾ, ಮತ್ತೆ ಬಲಗಡೆ ಉಸಿರು ಬಿಡ್ತೀರಾ. ಒಂದು ನೆನಪಿನಲ್ಲಿಡಬೇಕಾದ ಅಂಶ, ಯಾವಾಗಲೂ ಎಷ್ಟು ಉಸಿರು ತಗೊಳ್ತೀರಾ ಅದಕ್ಕಿಂತ ಹೆಚ್ಚಿಗೆ ಉಸಿರನ್ನು ಹೊರಗಡೆ ಹಾಕಬೇಕು, ಅದನ್ನು ನೆನಪಿಟ್ಬಿಡಿ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಲ್. ಈಗ ಎಡಗಡೆ ಉಸಿರು ತಗೊಳ್ಳೋಣ. ಇನ್ಹೇಲ್, ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರಲ್, ಎಕ್ಸೇಲ್ ರೈಟ್. ಈಗ ಬಲ ಹೊಳ್ಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಎಡ ಹೊಳ್ಳೆ ಕ್ಲೋಸ್ ಮಾಡಿ ಬಲಗಡೆ ಉಸಿರು ಬಿಡಿ. ಬಲ ಹೊಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಎಡಗಡೆ ಹೊಳೆ ಕ್ಲೋಸ್ ಮಾಡಿ ಬಲಗಡೆ ಉಸಿರು ಬಿಡಿ. ಬಲಗಡೆ ಹೊಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಎಡಗಡೆ ಹೊಳೆ ಕ್ಲೋಸ್ ಮಾಡಿ ಬಲಗಡೆ ಉಸಿರು ಬಿಡಿ. ಎಸ್, ರಿಲ್ಯಾಕ್ಸ್, ಸಹಜ ಉಸಿರಾಟ. ಸೂರ್ಯ ಭೇದನವನ್ನು ಪ್ರಾಕ್ಟೀಸ್ ಮಾಡೋಣ. ಸೂರ್ಯ ಭೇದನ, ಇದು ಸೂರ್ಯ ಭೇದನ. ಬಲಗಡೆ ಉಸಿರು ತಗೋಬೇಕು, ಎಡಗಡೆ ಉಸಿರು ಬಿಡಬೇಕು. ಬಲಗಡೆ ಉಸಿರು ತಗೋಬೇಕು, ಎಡಗಡೆ ಉಸಿರನ್ನ ಬಿಡಬೇಕು. ಎಸ್, ಈಗ ನಮ್ಮ ಎಡ ಹೊಳ್ಳೆ ಲೆಫ್ಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡೋಣ. ಬಲಗಡೆ ಉಸಿರು ತಗೊಳ್ಳೋಣ. ಇನ್ಹೇಲ್, ಈಗ ಬಲ ಹೊಳ್ಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ಬಿಡೋಣ. ಎಡ ಹೊಳ್ಳೆ ಕ್ಲೋಸ್ ಮಾಡಿ ಬಲಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಈಗ ಬಲ ಹೊಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ಬಿಡಿ. ಮತ್ತೆ ರಿಪೀಟ್ ಮಾಡಿ, ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಬಲ ಹೊಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ಬಿಡಿ. ರಿಲ್ಯಾಕ್ಸ್, ಸಹಜ ಉಸಿರಾಟ. ಎಸ್, ಈಗ ನಾವು ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋಣ. ನಾಡಿ ಶುದ್ಧಿ ಅಂತ ಅಂದರೆ ನಮ್ಮ ನಾಡಿಗಳನ್ನು ಶುದ್ಧಿ, ಕ್ಲೆನ್ಸಿಂಗ್ ಮಾಡುವಂಥ ಒಂದು ಕ್ರಿಯೆಗೆ ನಾಡಿ ಶುದ್ಧಿ ಅಂತ ಕರಿತೀವಿ. ಸೊ ಈ ಒಂದು ನಾಡಿ ಶೋಧನ ಹೇಗೆ ಪ್ರಾಕ್ಟೀಸ್ ಮಾಡಬೇಕಂತ ಕಲಿಸ್ಕೊಡ್ತೀನಿ. ಈಗ ನಮ್ಮ ಬಲ ಹೊಳ್ಳೆನ ಕ್ಲೋಸ್ ಮಾಡೋಣ. ಬಲ ಹೊಳ್ಳೆನ ಕ್ಲೋಸ್ ಮಾಡಿ ಎಡಗಡೆ ಉಸಿರು ತಗೋಬೇಕು, ಮತ್ತು ಎಡಗಡೆನೇ ಕ್ಲೋಸ್ ಸ್ಟಾಪ್ ಮಾಡಬೇಕಾಗತ್ತೆ. ಇನ್ಹೇಲ್ ಲೆಫ್ಟ್, ಎಡಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಎಡ ಹೊಳೆ ಕ್ಲೋಸ್ ಮಾಡಿ ಬಲಗಡೆ ಉಸಿರು ಬಿಡಿ. ಈಗ ಬಲಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಬಲಗಡೆ ಹೊಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ಬಿಡಿ. ಎಡಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಎಡಗಡೆ ನೌಸ್ನ ಕ್ಲೋಸ್ ಮಾಡಿ ಬಲಗಡೆ ಉಸಿರು ಬಿಡಿ. ಬಲಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಬಲಗಡೆ ಹೊಳೆ ಕ್ಲೋಸ್ ಮಾಡಿ ಎಡಗಡೆ ಉಸಿರು ಬಿಡಿ. ಎಡಗಡೆ ಉಸಿರು ತಗೊಳ್ಳಿ. ಇನ್ಹೇಲ್,
ಎಡಗಡೆ ಮೂಗು ಕ್ಲೋಸ್ ಮಾಡಿ ಬಲಗಡೆ ಉಸಿರು ಬಿಡಿ. ಈಗ ಕೊನೆ ಬಾರಿ ಬಲಗಡೆ ಉಸಿರು ತಗೊಳ್ಳಿ. ಇನ್ಹೇಲ್, ಎಡಗಡೆ ಉಸಿರು ಬಿಡಿ. ಎಸ್, ಸಹಜ ಉಸಿರಾಟ. ರಿಲ್ಯಾಕ್ಸ್, ನಾರ್ಮಲ್ ಬ್ರೀದಿಂಗ್, ನಾರ್ಮಲ್ ಬ್ರೀದಿಂಗ್. ಹಾಗೆ ನೆಕ್ಸ್ಟ್ ಉಳಿದಿರುವಂತಹ ಒಂದು 2 ಪ್ರಾಣಾಯಾಮಗಳಂತಂದ ಅಂದರೆ ನೆಕ್ಸ್ಟ್ ಇರೋದು ಭಸ್ತ್ರಿಕಾ ಅಂತ ನಾವು ಕರಿತೀವಿ ಇದಕ್ಕೆ, ಭಸ್ತ್ರಿಕಾ. ಸೊ ಈ ಭಸ್ತ್ರಿಕಾ ಹೇಗೆ ಮಾಡಬೇಕು ಅಂತಂದರೆ, ನಮ್ಮ 2 ಕೈಗಳನ್ನು ಹೀಗೆ ನಾವು ಫೋಲ್ಡ್ ಮಾಡಬೇಕು, ಹೀಗೆ ಮಡಚಬೇಕು ಕೈಗಳನ್ನ. 2 ಕೈಗಳನ್ನ ಮಡಚಿ ನಾವು ಉಸಿರು ತಗೊಳ್ಳುವಾಗ ನಮ್ಮ 2 ಹ್ಯಾಂಡ್ಸ್ನ ರೈಸ್ ಮಾಡಬೇಕು. ರೈಸ್ ಮಾಡ್ತಾ ನಮ್ಮ ಫಿಂಗರ್ಸ್ನ ಸಹ ಓಪನ್ ಮಾಡಬೇಕಾಗತ್ತೆ. ಕೆಳಗಡೆ ಬರುವಾಗ ಉಸಿರು ಬಿಡ್ತಾ ನಮ್ಮ ಫಿಂಗರ್ಸ್ನ ಫೋಲ್ಡ್ ಮಾಡಬೇಕಾಗತ್ತೆ. ಉಸಿರು ತಗೊಳ್ಳುವಾಗ ಹ್ಯಾಂಡ್ಸ್ ರೈಸ್ ಮಾಡಬೇಕು, ಫಿಂಗರ್ಸ್ ಓಪನ್ ಮಾಡಬೇಕು. ಕೆಳಗಡೆ ಬರುವಾಗ ಫಿಂಗರ್ಸ್ ಫೋಲ್ಡ್ ಮಾಡಬೇಕು, ಉಸಿರು ಬಿಡಬೇಕು. ಇದನ್ನು ನಾವು ಮೊದಲಿಗೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ನಂತರ ಒಂದು 10 ಸಾರಿ ಆದಮೇಲೆ ನಾವು ಇದನ್ನು ಫಾಸ್ಟ್ ಮಾಡ್ಕೋಬೋದು, ಸ್ಪೀಡಪ್ ಮಾಡ್ಕೋಬೋದು. ಸೊ ಹೀಗೆ ತೋರಿಸ್ಕೊಡ್ತೀನಿ ನಿಮಗೆ. ಇನ್ಹೇಲ್, ರಿಲ್ಯಾಕ್ಸ್, ಸಹಜ ಉಸಿರಾಟ. ಎಸ್, ಈಗ ಕೊನೆಯ ಒಂದು ಪ್ರಾಣಾಯಾಮ ಕ್ರಿಯೆ. ಸೊ ಇದು ಕಪಾಲಭಾತಿ ಅಂತ ನಾವು ಇದಕ್ಕೆ ಕರಿತೀವಿ. ಕಪಾಲಭಾತಿ, ಕಪಾಲ ಅಂತ ಅಂದರೆ ಸ್ಕಲ್, ಅಂದರೆ ನಮ್ಮ ಒಂದು ಏನಿದೆ ಇದು ನಮ್ಮ ಒಂದು ತಲೆ ಬುರುಡೆ, ಇದಕ್ಕೆ ನಾವು ಕಪಾಲ ಅಂತ ಕರಿತೀವಿ. ಸೊ ಈ ಒಂದು ಕಪಾಲಭಾತಿ ನಾವು ಹೇಗೆ ಮಾಡಬೇಕು ಅಂತ ಅಂದರೆ, ನಮ್ಮ 2 ಹ್ಯಾಂಡ್ಸ್ನ ನಾವು ಮೊದಲಿಗೆ ಆದಿಮುದ್ರದಲ್ಲಿ ಇಟ್ಕೋಬೇಕಾಗತ್ತೆ. ಮೊದಲಿಗೆ ನಮ್ಮ ಒಂದು ತಮ್ಮನ ಹೆಬ್ಬೆರಳನ್ನ ಫೋಲ್ಡ್ ಮಾಡಿ, ಹೆಬ್ಬೆರಳ ಮೇಲೆ 4 ಉಳಿದ ಬೆರಳುಗಳನ್ನು ಫೋಲ್ಡ್ ಮಾಡಿ 2 ಹ್ಯಾಂಡ್ಸ್ನ ಹೀಗೆ ಜಾಯಿನ್ ಮಾಡಬೇಕು. 2 ಹ್ಯಾಂಡ್ಸ್ನ ಜಾಯಿನ್ ಮಾಡಿ 2 ಕೈಗಳನ್ನ ಜಾಯಿನ್ ಮಾಡಿ ನಮ್ಮ ಒಂದು ನಾಭಿ, ಏನು ನೇವಲ್ ಅಂತ ಕರಿತೀವಿ, ನಾಭಿ, ಆ ಒಂದು ನಾಭಿಗಿಂತ ಸ್ವಲ್ಪ ಮೇಲೆ ಕೈನ ಇಟ್ಕೋಬೇಕಾಗತ್ತೆ. ಹೀಗೆ ಕೈ ಇಟ್ಕೊಂಡು ನಾವು 1 ಬಾರಿ ಉಸಿರು ತಗೋಬೇಕು. 1 ಬಾರಿ ಉಸಿರು ತಗೊಂಡು ನಂತರ ಕಂಟಿನ್ಯೂಸ್ ಆಗಿ ನಾವು ಉಸಿರನ್ನ ಹೊರಗಡೆ ಹಾಕುವ ಒಂದು ಪ್ರಕ್ರಿಯೆ ನಡೆಸಬೇಕು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲಿ ಉಸಿರು ತಗೊಳ್ತೀವ, ಹೌದು ತಗೊಳ್ತೀವಿ. ಬಟ್ ಹೇಗೆ ಉಸಿರು ತಗೊಳ್ತೀವಿ ಅಂತಂದರೆ, ನಾವು ಉಸಿರಾಟದ ಕಡೆಗೆ ನಾವು ಅಂದರೆ ಉಸಿರು ತಗೊಳ್ಳೋದ್ರ ಕಡೆಗೆ ಹೆಚ್ಚಿನ ಫೋಕಸ್ ಕೊಡದೆ ಉಸಿರನ್ನ ಹೊರಗಡೆ ಹಾಕುವ ಒಂದು ಕ್ರಿಯೆ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಅದು ಆಟೋಮೆಟಿಕ್ಕಾಗಿ ನಮಗೆ ಇನ್ಹೇಲೇಷನ್ ಆಗ್ತಾ ಇರುತ್ತೆ, ಉಸಿರು ತಗೊಳ್ತಿರ್ತೀವಿ. ಒಂದು ಸಾರಿ ನಾನು ನಿಮಗೆ ಇದನ್ನ ತೋರಿಸ್ಕೊಡ್ತೀನಿ. 2 ಹ್ಯಾಂಡ್ಸ್ ಆದಿಮುದ್ರದಲ್ಲಿರುತ್ತೆ. ಆದಿಮುದ್ರೆಯಿಂದ 2 ಹ್ಯಾಂಡ್ಸ್ನ ಜಾಯಿನ್ ಮಾಡಿದ್ರೆ ಬ್ರಹ್ಮಮುದ್ರ ಆಗುತ್ತೆ. ಸೊ ಹೀಗೆ ನಾವು ಹ್ಯಾಂಡ್ಸ್ ಹೀಗೆ ಇಟ್ಕೊಂಡು 1 ಬಾರಿ ಉಸಿರು ತಗೊಳ್ತೀವಿ, ನಮ್ಮ ಮತ್ತೆ ಕಂಟಿನ್ಯೂಸ್ ಆಗಿ ಉಸಿರನ್ನ ಹೊರಗಡೆ ಹಾಕುವಂಥ ಒಂದು ಕ್ರಿಯೆ ನಡೆಯುತ್ತೆ. ಈ ಥರ ಇನ್ಹೇಲ್, ರಿಲ್ಯಾಕ್ಸ್, ಸಹಜ ಉಸಿರಾಟ. ಈ ಒಂದು ಕಪಾಲಭಾತಿ ಮಾಡುವಾಗ ನಾವು ಗಮನಿಸಬೇಕಾದಂಥ ಒಂದು ಕ್ರಿಯೆ ಏನು ಅಂತ ಅಂದರೆ, ನಾವು ಈ ಉಸಿರನ್ನ ಹೊರಗಡೆ ಹಾಕುವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯನ್ನು ನಾವು ಕೈಯಿಂದ ಪ್ರೆಸ್ ಮಾಡಬಾರ್ದು. ನೀವು ಉಸಿರಾಟ ಪ್ರಕ್ರಿಯೆ ನಡೆಯುವಾಗ ತನ್ನಷ್ಟಕ್ಕೆ ತಾನೇ ಹೊಟ್ಟೆ ಒಳಗಡೆ ಹೋಗೋದು ಮತ್ತು ಹೊರಗಡೆ ಬರೋದು, ಹಿಗ್ಗುವಿಕೆ ಕುಗ್ಗುವಿಕೆ ಆಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಕೈಯಿಂದ ಯಾವತ್ತಿಗೂ ಸಹ ನಾವು ಈ ಒಂದು ಕಪಾಲಭಾತಿ ಮಾಡುವಾಗ ಹೀಗೆ ನಾವು ಕೈಯಿಂದ ಪ್ರೆಸ್ ಮಾಡಬಾರ್ದು. ಆದಷ್ಟಕ್ಕದೇ ಹೊಟ್ಟೆ ತಾನಾಗಿ ತಾನೇ ಒಳಗಡೆ ಹೋಗುತ್ತೆ. ಹೀಗೆ
ಸೊ ಹೀಗೆ ತನ್ನಿಂತಾನೇ ಅದು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಒಳಗಾಗುತ್ತೆ ಪ್ರಾಣಾಯಾಮ, ಈ ಒಂದು ಕಪಾಲಭಾತಿ ಉಸಿರಾಟ ಕ್ರಿಯೆ ನಡೆಸುವಾಗ. ಸೊ ಹಾಗಾಗಿ ಕೈಯಿಂದ ನಾವು ಪ್ರೆಸ್ ಮಾಡಬಾರ್ದು. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಈ ಸಂಜೆ ನ್ಯೂಸ್ನ ವೀಕ್ಷಕರಿಗೂ ಧನ್ಯವಾದಗಳು.